ಇವಾಗ ನೀವು ಒಬ್ಬ ಸಾರ್ವಜನಿಕ ಬಂದ ತಕ್ಷಣ ಒಂದು ಟೇಬಲ್ ಮೇಲೆ ಅದನ್ನ ನೀವು ಕೆಲಸದ ಒತ್ತಡದಿಂದ ನೀವು ವರ್ಕ್ ಮಾಡ್ತಾ ಇರ್ತೀವಿ. ಅದು ಒಂದು ಬೋರ್ಡ್ ಮೇಲೆ ಇತ್ತಂದ್ರೆ ಒಂದು ಮೇಜ್ ಅಂದ್ರೆ ಟೇಬಲ್ ಮೇಲೆ ಇತ್ತಂದ್ರೆ ಅವರು ಓದ್ಕೊಳ್ಳೋ ಒಂದು ಅನುಕೂಲ ಆಗುತ್ತೆ ಅವರಿಗೆ. ಮತ್ತೆ ಎಲ್ಲಿದೆ ಅದು ಬಂದು ಎಷ್ಟು ವರ್ಷ 20 ವರ್ಷ ಕಾಯ್ದೆ ಬಂದು ಅಲ್ಲ ಸರ್. 4A 4B ಹಾಕಿಲ್ಲ ನೀವು ಬೋರ್ಡ್. ಅದೇ ಪ್ರಥಮ ಮೇಲ್ಮನೆ ಸಾರ್ವಜನಿಕ ಮೇಲಾಧಿಕಾರಿ ಯಾರು ಅಂತ ಆಗಿದೆ. ಯಾರು ಸಾರ್ವಜನಿಕ ಮೇಲಾಧಿಕಾರಿ ಯಾರು ಸೆಕ್ರೆಟರಿ ಇದ್ದಾರೆ. ಅವರು ಪೋಸ್ಟ್ ಕಾರ್ಡ್ ಇದೆ. ಅವ್ರು ಅದ್ ಬಿಟ್ಟರೆ ಅವ್ರು PDO ಬರ್ತಾರೆ. ಅದು ಅಷ್ಟೇ ಇರ್ತದೆ. 4A 4B 110-120 ಪೇಜ್ ಬರುತ್ತೆ. ಎಲ್ಲಿದೆ ಅದು? ಇವಾಗ CC ಕ್ಯಾಮ್ರಾ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ 5-6 ತಿಂಗಳಾಯ್ತು ನೀವು ಬಂದಾಗಿಂದ. ಅದಕ್ಕಿಂತ ಮುಂಚೆ ಯಾವಾಗ ಆಯ್ತು ಗೊತ್ತಿಲ್ಲ. ಅದ್ರ ಮುಂಚೆ ಇಲ್ಲ ಸರ್, ಕ್ರಮ ತಗೊಂಡಿಲ್ಲ. ಮೇಲಾಧಿಕಾರಿಗಳು ತಿಳಿಸಿಲ್ಲ. ನೀವು ಏನಿದೆ ಸರ್ ಫಾರ್ಮ್ಯಾಟ್ ನೀವು ಕೊಟ್ಟಿದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನೀವು ಅವ್ರ ಗಮನಕ್ಕೆ ತಂದಿಲ್ಲ ಅಂತ. ಯಾಕೆ ಸರ್ ಬೇಜವಾಬ್ದಾರಿ? ಮಹಿಳಾ ಸಿಬ್ಬಂದಿ ಇದ್ದಾರೆ, ಮತ್ತೆ ಯಾಕೆ ಬೇಜವಾಬ್ದಾರ? CC ಕ್ಯಾಮ್ರಾ ಸರ್ 2 ದಿನ 1 ದಿನ ಆಯ್ತು ವರ್ಕ್ ಮಾಡಿಲ್ಲ ಅಂದ್ರೆ ಅವ್ರ ಮೇಲಾಧಿಕಾರಿ ತಿಳಿಸ್ಬೇಕು. ಮತ್ತೆ 5 ತಿಂಗಳಾಯ್ತು ಅಂತ ಯಾಕೆ ಸರ್? ನೆಕ್ಸ್ಟ್ ಮಾಡ್ತಾರಲ್ಲ ನೀವು ಅದನ್ನು ಈಗ ಏನು ರೀಸನ್ ಕೊಟ್ಟಿದ್ರಲ್ಲ, ಯಾಕೆ ಕೊಟ್ಟಿಲ್ಲ? ನೀವು ಮೇಲಾಧಿಕಾರಿಗೆ ಯಾಕೆ ತಿಳಿಸಿಲ್ಲ? ಜುಲೈ 30, 2024 ಒಂದು ಪತ್ರ ಕೊಡ್ತಾರೆ. ಏನೆಲ್ಲ ಈ ರಸ್ತೆ ಸರಿ ಇಲ್ಲ ಅಂತ ನಾನು ಫ್ರೆಂಡ್ಸ್ ಸಮೇತ ಹೇಳ್ತೀನಿ. ಆದರೆ ನೀವು 4 ತಿಂಗಳು ಆಯ್ತು ಬಂದು. ಓಕೆ, ನೀವು ಬಂದಾಗಿಂದ ಅದು ಗಮನಕ್ಕನ್ನು ಮಾಡ್ಬೋದಿತ್ತು. ಏನೆಲ್ಲ ಸರಿ ಇಲ್ಲ ಅಂತ ಹೇಳ್ತೀನಿ. ಮೂಮೆಂಟ್ ರಿಜಿಸ್ಟರ್ ಇಟ್ಟಿದ್ದೀವಿ, ಏನಿದೆ ತೋರಿಸಿ. ಪ್ರಶಾಂತ ಒಂದು ವರ್ಷದಿಂದನೇ ಮನವಿ ಮಾಡಿದರೆ ಐಡಿ ಕಾರ್ಡ್ ವ್ಯವಸ್ಥೆ ಇಲ್ಲ. ಐಡಿ ಕಾರ್ಡ್ ಸರಿ ಎಲ್ಲ ಕೊಟ್ಟಿದ್ದೀವಿ ಸರ್. ಮಾಡಿಕೊಟ್ರೆ ಸರ್ ಆ್ಯಕ್ಷನ್ ಆಗಲ್ಲ ಹಾಕ್ಕೊಡ್ತೀವಿ. ಎಸ್ ಸರ್ ಈಗ ನಾವು 15 ದಿನ ಸರ್. ಹೌದಾ? ಇದಕ್ಕಿಂತ ಮುಂಚೆ ನಮ್ಮ ರವಿ ಅವರು ಇದಕ್ಕೆ ಬಹಳಷ್ಟು ಸರ್ತಿ ಇದೆಲ್ಲ ಎಷ್ಟು ಕೊಟ್ಟಿದ್ದಾರೆ ಮಾಡ್ತಾರೆ. ನೀವು ಎಷ್ಟು ದಿನ ಸರ್ ಅಂದರೆ ಸರ್ ನಮ್ಗೆ 2 ಪಂಚಾಯತ್ ಇರ್ತವೆ. ಅದು ಇದನ್ನು ಬಂದಿದ್ದೀನಿ ಅದೇ ಕೊಟ್ಟಿದ್ರು ಸರ್. ಅದೆಲ್ಲ ಫೋಟೋ ಗಿಟ್ ಎಲ್ಲ ಹೋಗಿತ್ತು. ಮತ್ತೆ ಮಾಡಿಕೊಡ್ರಿ ಅಂತ ತಾಲೂಕು ಪಂಚಾಯತಿಗೆ ಕೊಟ್ಟಿದ್ದೀವಿ ಸರ್. ಎಕ್ಸೆಲ್ಲ ಹಾಕಿಕೊಡ್ತೀವಿ ಸರ್. ಈಗ ಸಮಸ್ಯೆ ಗೊತ್ತಾ? ಇಲ್ಲಿ ಪಬ್ಲಿಕ್ ಯಾರು ನೀವ್ಯಾರು? ನಿಮಗೆ ಗೌರವ ಇರೋದು, ನಿಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತಲ್ಲ. ಐಡಿ ಕಾರ್ಡ್ ಇಲ್ಲ, ವಜೆ ಆಗುತ್ತೆ, ಮುಜುಗರ ಆಗುತ್ತೆ ಅನ್ನೋದಿದ್ರೆ ಹೇಳ್ರಿ. ಲೈವಲ್ಲಿ ಹೋಗಿಲ್ಲ, ವಜೆ ಏನಿಲ್ಲ ಸರ್. ಕೊಟ್ಟಿದ್ದೀವಿ ಸರ್, ತಾಲೂಕು ಪಂಚಾಯತಿಗೆ ಕೊಟ್ಟಿದ್ದೀವಿ ಸರ್. ಕಾರಣ ಹೇಳ್ತಿದೆ. ಪ್ರತಿ ಗ್ರಾಮ ಪಂಚಾಯತಿಗೆ ಹೋದಾಗ ಎಲ್ಲ ಕಾರಣ ಇದೇ ಇದೆ. ನಿಮ್ಮ ಕಾರಣ ಇರ್ಬೋದು, ಸತ್ಯ ಇರ್ಬೋದು. ಕಾರಣ ಏನಿಲ್ಲ ಸರ್. ಬೇಕಾದ್ರೆ ಹೊಸ ತೋರಿಸ್ತೀವಿ. ಇರಲಿ, ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಟೈಮು ಖಂಡಿತವಾಗಿ ಆಗ್ತದೆ. ಓಕೆ. ಇವತ್ತು ಸರ್ ಹೋಗಿರೋದು ಮೀಟಿಂಗ್ ಹೋಗಿದ್ದಾರಲ್ಲ, ಇವತ್ತಿನ ಮೀಟಿಂಗ್ ಏನೆಲ್ಲ ಆಗಿದೆ? ಅವರೇ ಮಾಡಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ಯಾವ ತರ ಇದೆ ಅಂತಂದ್ರೆ, ಇನ್ನ ಇವು ನಮ್ಮ ಸಾರ್ವಜನಿಕರಿಗೆ ಸೇವೆ ಯಾವ ತರ ನೀಡ್ತಾರ ಸರ್? ದಯವಿಟ್ಟು ಇದು ಗ್ರಾಮ ಪಂಚಾಯತ್ ಇರೋದು ಸಾರ್ವಜನಿಕ ಸೇವೆಗಾಗಿ. ಒಂದು ಕೂಡ ನೀವು ಸೇವಾ 80 ಕೂಡ ಯಾವುದನ್ನು ಕಡಿಮೆ ಮಾಡಿಲ್ಲ. ರಿಜಿಸ್ಟರ್ ವ್ಯಕ್ತಿಯನ್ನು ಹಿಡಿದು ID ಕಾರ್ಡ್ ಹಿಡಿದು ಮೂಲಭೂತ ಸಾಮಾನ್ಯವಾಗಿ ಬೇಸಿಕ್ ನೀಡ್ಸ್ ಏನಿದೆ ಜನರಿಗೆ CC ಕ್ಯಾಮ್ರಾ ಹಿಡಿದು ಯಾವುದು ಫಾಲೋ ಮಾಡಿಲ್ಲ. ಸುಮಾರು ದಿನಗಳಿಂದಲ್ಲ, ಸುಮಾರು ತಿಂಗಳಿಂದ ಇಟ್ಟಿದ್ದೀವಿ. ನೀವೇನು ಅನ್ಸಕ್ಕೆ ಅರ್ಜಿ ಗಂಟೆ ಮುಟ್ಟಿರುತ್ತೆ, ಅರ್ಜಿ ಗಂಟೆ ಹೋಗ್ತೀವಿ ವಿಷಯ. ಯಾಕಂದರೆ ಎಂಬೋನ ಗ್ರಾಮದಲ್ಲಿ ಇವತ್ತು, ಯಾಕಂದರೆ ಇದು ಪ್ರಜಾಪ್ರಭುತ್ವದ ದೇಶ. ಹೌದಾ? ಒಬ್ಬ ನಾಗರಿಕನಿಗೆ ತನ್ನೆಲ್ಲ ಸೌಕರ್ಯಗಳನ್ನು ಪಡೆದವರಿಗೆ ಹಕ್ಕಿದೆ. ನೀವು ನಮ್ಮ ಸೇವಕರು ವೈಯಕ್ತಿಕವಾಗಿ ಮತ್ತು ನಿಮಗೆ ಇರುವಂಥ ಹುದ್ದೆಗೆ ನಾವು ತುಂಬ ಪ್ರೀತಿ ಮತ್ತು ಗೌರವಿಸ್ತೀವಿ. ಹೌದಾ? ಕೆಲಸ ಇಲ್ಲಿ ತಪ್ಪಿದೆ, ನಾವು ಹೇಳ್ತೀವಿ ಮಾಡಬೇಕಾಗಿದೆ ಅಂತೇಳಿ ನಾವು ಸಾಮಾಜಿಕ ಕಳಕಳಿಯಿಂದ ಜನಗಳಿಗಿರೋ ಒಂದು ಸೇವೆಗಾಗಿ ನಾವು ಹೇಳ್ತಾ ಇದ್ದೀವಿ. ನೀವು ಇದನ್ನ ತಲೆಯಲ್ಲಿ ಒಂದು ಬಹುಶಃ ನಿಮ್ಮ ಕಡೆಗೆ
ಬಂದು ಇದೇನು ಇಷ್ಟೇ ಜಸ್ಟ್ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋಣ, ಮುಂದೆ ಹಂಗೆ ರಿಪೀಟ್ ಅದೇ ಆಗ ಅಂತ ಬಂದಿದ್ದು. ದಯವಿಟ್ಟು ಇದೆಲ್ಲ ಕಿತ್ತಾಕಿ ಕರ್ನಾಟಕ ಸಮಿತಿ ಪಕ್ಷ ರಾಜ್ಯಾದ್ಯಂತ ವ್ಯಾಪ್ತಿ ಬಂದಿದೆ, ಎಲ್ಲ ಕಡೆ ಅವೇರ್ನೆಸ್ ನಡೆಸ್ತಾ ಇದೆ, ಜನ ಕೂಡ ಎಚ್ಚೆತ್ತಿದ್ದಾರೆ. ನಾಟ್ ಓನ್ಲಿ KRS ಪಕ್ಷ ಜನ ಕೂಡ ಯೋಚನೆ ಮಾಡಕ್ಕೆ ಎದ್ದಿದ್ದಾರೆ. ಅವರಿಗೆ ಒಂದು ವೇದಿಕೆ ಬೇಕಿತ್ತು. ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಮುಕ್ತವಾಗಿ ಕೊಟ್ಟಿದ್ದಾರೆ. ಬನ್ನಿ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಕೊಂಡು ನಾವು ಬರ್ತೀವಿ ಜೊತೆ ಹೇಳ್ತೀವಿ. ಸಮಸ್ಯೆಯನ್ನು ಮುಂಚೆಯಿಂದ ಹೋರಾಟ ಮಾಡಿಕೊಂಡು ರವಿ ಅವರು ಈಗಿನ ಊರಿನವರು ಇವತ್ತು ನಾವು ಒಂದು ಇವತ್ತು ರಾಜ್ಯದಿಂದ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀವಿ. ಇದೇ ಊರಿನವ್ರು ಕೂಡ ಇದ್ದಾರೆ. ನಾವೇನು ಹೇಳ್ತಿದ್ದೀವಿ, ನಿಮ್ಮ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಬರಲ್ಲ. ಆಯ್ತಾ? ತುಂಬ ಪ್ರೀತಿಯಿಂದ ಚಿಕ್ಕವರಾದರೂ ಕೂಡ ಒಂದು ನೀವು ಹೇಳ್ಬೇಕು, ತಪ್ಪಿದ್ರೆ ಕ್ಷಮಿಸಿ ಹೇಳಿ. ಅದೇನು ನೀನು ಮಾತಾಡಿರೋದು ಹ್ಯಾಂಗಿದೆ ಅಂತೇಳಿ ಆಧಾರ ಅಂತೇಳಿ ನಾನು ಮಾತಾಡೋದು ರೆಕಾರ್ಡ್ ಹೋಗುತ್ತೆ. ಯಾಕೆ ನಾವು ಲೈವ್ ಮಾಡ್ತೀವಿ ಅಂದರೆ ನಾಟ್ ಓನ್ಲಿ ಈಗ ಸಿಬ್ಬಂದಿಗಳನ್ನ ಮಾತ್ರ ನಾವು ತೋರಿಸಲ್ಲ, ನಾವು ಕೂಡ ಏನು ಮಾತಾಡ್ತೀವಿ ಅಥವಾ ಜನ ಗೊತ್ತಾಗಬೇಕಲ್ಲ. ಹೌದಾ? ನಮ್ದು ರೆಕಾರ್ಡ್ ಆಗುತ್ತೆ. ತಪ್ಪು ಮಾತಾಡಿದ್ರೆ ಉಳಿತಾರೆ ಜನ ಅಲ್ಲಿ. ನೌಕರಿ ಮಾಡಕ್ಕೆ ಜನಕ್ಕೆ ಸ್ಪಂದನೆ ಮಾಡಿ ನೌಕರಿ ಮಾಡೋದೇ ನಮ್ಮ ಧರ್ಮ, ನಾವು ಮಾಡ್ಬೇಕಾಗ್ತದೆ. ಆಮೇಲೆ ಈ ಊರಲ್ಲಿ ಗ್ರಂಥಾಲಯದ ವ್ಯವಸ್ಥೆನೇ ಇಲ್ಲ ಅಂತ ನಿಜಾನ. ಯಾಕಿಲ್ಲ? ಜಾಗ ಇಲ್ಲ. ಅಂದ್ರೆ ಇದೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಇದೆ, ಗ್ರಂಥಾಲಯ ಆಗಿಲ್ಲ. ಸರ್ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಸಿಗ್ತಾ ಇಲ್ಲ ಸರ್. ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಸ್ವಲ್ಪ ಏನಾದರೂ ಅಧಿಕಾರಿಗಳಿಗೆ ಗಮನಿಸಿ ಅಜ್ಜಿ ಅಥವಾ ಏನಾದರೂ ಹೋಗಿದ್ರೆ ಬಸ್ ಸ್ಟ್ಯಾಂಡ್ ಬೇಕು ಅಥವಾ ನಮ್ಮ ಈ ಗೋಮೂರು ಗ್ರಾಮಕ್ಕೆ ಬಸ್ಸಿನ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಮಾಡ್ತೀವಿ. ಈಗ ಅಲ್ಲಿ ಏನಾಗ್ತಿದೆ ಸರ್, ನಮ್ಮೂರವರು ಬೇರೆ ಊರಿಗೆ ಈಗ ಬಳ್ಳಾರಿಗೆ ಹೋಗ್ಬೇಕಂತಂದ್ರೆ ಈಗ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಕೂತ್ಕೊಳ್ಳೋದು, ಹೆಣ್ಮಕ್ಳು ಈಗ ಮುಜುಗರ ಆಗ್ತಾ ಇದೆ. ಈಗ ಬಜಾರ್ದಲ್ಲಿ ಅದು ಮೇನ್ ಬಸ್ ಸ್ಟ್ಯಾಂಡ್, ಈಗ ಬಜಾರ್ ಆಗಿರೋದ್ರಿಂದ ಎಲ್ಲ ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಮುಜುಗರ ಪಟ್ಕೊಂತಾರೆ. ಅಲ್ಲಿ ಇಲ್ಲಿ ಕೂಡ್ಲಿಕ್ಕೆ ಮನೆಗಳು ಹತ್ರ ಕೂಡ್ಬೇಕು, ಇಲ್ಲ ಬೀದಿನಲ್ಲಿ ನಿಂತ್ಕೋಬೇಕಾಗುತ್ತೆ. ಈಗ ಬಸ್ ಬರೋದು 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು. ಈಗ ಅಷ್ಟೊತ್ತು ಬೀದಿನಲ್ಲಿ ನಿಲ್ಬೇಕಾಗುತ್ತೆ. ಅವ್ರಿಗೊಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಂದ್ರೆ ಗೌರವಯುತವಾಗಿ ಅವ್ರು ಕೂಡಂಗ ಆಗ್ಬೇಕಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ. ಜಾಗ ಐತಾ ಇಲ್ಲಿ? ಜಾಗ ಇದೆ ಸರ್, ಇದ್ದಿದ್ದೆ ಮಾಡಕ್ ಆಗ್ತಾ ಇಲ್ಲ. ನಾವು ಹಾಲೆ ಪ್ರಸ್ತಾಪನೆ ಮಾಡಿದೀವಿ ಸರ್ ಆಲ್ರೆಡಿ. ಮಾಡ್ರಿ ಅಂತ ಗ್ರಾಮ ಸಭೆಗಳಲ್ಲಿ ಹೇಳಿದ್ದೀವಿ ಸರ್. ಈಗ ಗ್ರಾಮ ಓನ್ಲಿ ಅವ್ರದ್ದೆಲ್ಲ ನಿಮಗೂ ಕೂಡ ನಮ್ಮ ಜನಗಳಿಗೆ ಸಮಸ್ಯೆ ಅಂದಾಗ ಒಂದು ಕೂಡ ವ್ಯವಸ್ಥೆ ಈ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಇದು ಮಾಡಿಬಿಟ್ಟಿದ್ದಾರೆ. ಶಿಪ್ಪಿಂಗ್ ವ್ಯವಸ್ಥೆ ಆದರೂ ಮಾಡಿದ್ದಾರೆ. ಪಾಯಿಂಟ್ ನೋಡ್ಕೋಬೇಕು. ಇಲ್ಲ ನಮ್ಮ ಹತ್ರ ಇದಾವಲ್ಲ ನಾವೊಂದು ಅಪ್ಲೈಮೆಂಟ್ ತಗೊಂಡು ಸರ್, ಇಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದೆ? ಗ್ರಾಮ ಪಂಚಾಯತ್ ವ್ಯಾಪ್ತಿ 9 ಎಷ್ಟು ಹಳ್ಳಿಗಳು ಬರ್ತಾವೆ? ಇವಾಗ ಅಂಗನವಾಡಿಯಲ್ಲಿ ಬಾಲ ವಿಕಾಸ ಸಮಿತಿ ಅಂತ ಗೊತ್ತಿದೆ, ಅದು ಆಗಿದೆ. ಅದು ಅಕೌಂಟ್ ಯಾವ ಥರ ಮಾಡ್ತಾರೆ ನೀವು ಅದನ್ನು? ಬಾಲ ವಿಕಾಸ ಸಮಿತಿನ ಅಂಗನವಾಡಿಗೆ ಗ್ರಾಮ ಪಂಚಾಯತಿ ಬರುತ್ತೆ ಸರ್. ಬಾಲ ವಿಕಾಸ ಸಮಿತಿ ಗ್ರಾಮ ಪಂಚಾಯತಿ ಬರುತ್ತೆ. ಒಬ್ಬ ಸದಸ್ಯರು, ಒಬ್ಬ ಅಂಗನವಾಡಿ ಟೀಚರ್ಸ್, ಆಮೇಲೆ ಒಂದು ಮಗುವಿನ ತಾಯಿ ಜಾಯಿಂಟ್ ಅಕೌಂಟ್ ಬರಬೇಕು. ಅದು ಬರುತ್ತೆ ಸರ್, ನಿಮಗೆ ನಿಮ್ಮ ಇದರಲ್ಲೇ ಬರುತ್ತೆ. ನೋಡಿ ನಿಮ್ಮ ಇದರಲ್ಲಿ ಬರುತ್ತೆ ಸರ್. ಮಾಹಿತಿ ಕೊಡ್ತಾ ಇದ್ರೆ ಅದ್ರೇನು ತಪ್ಪಿಲ್ಲ. ಸಮಿತಿ ಅಂಗನವಾಡಿ ಸ್ಕೂಲ್ ಆಗಿರೋದು ನಿಜ. ಅವರು ಈಗೇನು ಹೇಳಿದ್ರು ಸದಸ್ಯರಾಗಿ ಆ ವಾರ್ಡ್ ಸದಸ್ಯರೇ ಅಂಗನವಾಡಿ ಶಿಕ್ಷಕಿ ಒಂದು ತಾಯಿ ಮಗುವಿನ ಇವರು 3 ಜಾಯಿಂಟ್ ಅಕೌಂಟ್ ಅವರು ಅಂಗನವಾಡಿ ಟೀಚರ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದು ಅವಧಿ ಎಷ್ಟು ವರ್ಷ ಇರುತ್ತೆ? ಒಂದು ಮಗುವಿನ ತಾಯಿದು ಎಷ್ಟು ಅವಧಿ? 3 ವರ್ಷ. ಯಾಕಂದ್ರೆ ಮಗು ದೊಡ್ಡದಾಗುತ್ತಲ್ಲ, ಆ ಮಗು ಮತ್ತೆ 1ನೇ ತರಗತಿ ಸೇರೋದಕ್ಕಾಗಿ ಆ ಅಂಗನವಾಡಿ ಅಲ್ಲಿ ಕ್ಲೋಸ್ ಆಗಿತ್ತು. ಅದು ಮತ್ತೆ ಬೇರೆ ತಾಯಿದು ಮಾಡ್ತಾರಲ್ಲ, ಇದೆಲ್ಲ ಏನು ಸಮಸ್ಯೆ? ಅಂಗನವಾಡಿ ಟೀಚರ್ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಬಂದರೆ ಅಲ್ಲಿ ಅವ್ರು ಟ್ರಾನ್ಸಾಕ್ಷನ್ ಮಾಡ್ತಾರೆ. ನಮಗೆ ಕಾರ್ಪೊರೇಷನ್ ಇಲ್ಲ, ವಿಡಿಯೋ ಸಹ ಇಡ್ತಾರೆ ಅದಕ್ಕೆ. ಅಲ್ಲ ಕಾರ್ಯದರ್ಶಿಯಾಗಿ ಇರ್ತಾರೆ, ಅಕೌಂಟಿಗೆ ಅವ್ರು ಮಾಡ್ತಾರೆ. ಸಮಿತಿದು ಒಂದು ಬೋರ್ಡ್ಗಳು ಹಾಕ್ಬೇಕು. ನಿಮ್ಮ ಕಡೆ ಮಾಹಿತಿ ಕಲೆಕ್ಷನ್ ಇರಲ್ಲ ದಾಖಲೆ ಕಲೆಕ್ಷನ್ ಮಾಡ್ತಾರೆ. ಅಂಗನವಾಡಿ ಕಡೆಯಿಂದ ನೀವೊಂದು ಇಯರ್ಲಿ ವೈಸ್ ತಗೊಂಡು
ಏನು ನೋಟಿಸ್ ಮಾಡಿಲ್ಲ ಫೋಟೋ ವಿಡಿಯೋ ಮಾಡ್ಬೋದು ಸರ್ ಸರ್ ಹಾಂ ಇದೆ ಪಂಚಾಯತ್ ಹಾಂ ಇದೆ ಸರ್ ಸರ್ ಹಾಂ ಸರ್ ಪಿ ಡಿ ಒ ಸರ್ ಹಾಂ ಸರ್ ನಾವೊಂದು ಜಲಕ್ಷಣದ ವಿಷಯ ನಿಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಮನವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ನಿಮಗೆ ಮನವಿ ಮಾಡುತ್ತಿದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ತಮ್ಮ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ. ಕಾರ್ಯದರ್ಶಿಯವರಿಗೆ ಖುದ್ದಾಗಿ ಭೇಟಿಯಾಗಿ ಪತ್ರ ಮುಖೇನ ವಿವರಿಸುತ್ತೇವೆ. ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರದ ಎಲ್ಲಾ ಇಲಾಖೆಗಳ ಪತ್ರ ಬರೆದು ತಿಳಿಸಿದರು. ಇದರ ಹೊರತಾಗಿ ಸರ್ಕಾರದ ಬಹುತೇಕ ಕಚೇರಿಗಳಲ್ಲಿ ವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸ ಸೇವೆ ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ಯವಾಗುತ್ತಿಲ್ಲ. ಆದ್ದರಿಂದ ನಮ್ಮ ಪಕ್ಷ ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಉತ್ತಮ ಸೇವೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಲು ನಿರಂತರವಾಗಿ ಅಭಿಯಾನಗಳನ್ನು ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಇಂದು ನಮ್ಮ ಕಚೇರಿಗೆ ನಮ್ಮ ಪಕ್ಷದ ವತಿಯಿಂದ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಕೆಳಗಿನ ನ್ಯೂನತೆಗಳು ಮತ್ತು ಅವ್ಯವಸ್ಥೆಗಳು ಕಂಡುಬಂದಿದ್ದು ಅವುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಸಾರ್ವಜನಿಕರು ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿದ್ದೀರಾ? ಇದೆಯಾ? ಇಲ್ಲಿ ಸರ್ ಕ್ಯಾಶ್ ಇನ್ಕಮ್ ಮಾಡುವಲ್ರಿ ಸರ್, ಇಲ್ಲಿ ಎಲ್ಲ ಮೋಗೋಗ ಹೋಗ್ತಾರೆ ಸರ್. ಈ ಗ್ರಾಮ ಪಂಚಾಯತ್ ಏನೇನು ಸೌಲಭ್ಯಗಳು ಸಿಗ್ತಾವ ಅನ್ನೋದು ಒಂದು ಮಾಹಿತಿ ಹಾಕಿದ್ದೀರಾ? ಇದೆಯಾ? ಏನ್ರಿ? ಇಲ್ಲ ಸರ್, ಇವಾಗ 2 ಅದ ಒಂದು ಐತೆ ನೋಡಿ. ಅದೇ ಜನಸೇವೆ, ಜನಾರ್ದನ ಸೇವೆ, 11 ಸೇವೆ ಅದಾವ ಸರ್ ಅಷ್ಟೇ. ಸಕಾಲ ಸರ್ಕಾರ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಒಳಗಡೆ ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಕಡ್ಡಾಯವಾಗಿ ಇರಬೇಕಾದ ಲೋಕಾಯುಕ್ತದ ಸಂಪರ್ಕ ಅದನ್ನು ಹೇಳಿದಲ್ಲ ಮಾಹಿತಿ ಫಲಕಗಳನ್ನು ಕಚೇರಿ ಆವರಣದಲ್ಲಿ ನಂಬರ್ ಲೋಕಾಯುಕ್ತದ ನಂಬರ್ ಇದೆಯಾ? ಆಯ್ತು ಸರ್. ಮಾಹಿತಿ ಹಕ್ಕು ಸರ್ವಾಧಿಕಾರಿ ಮತ್ತು ಮೇಲ್ಮನವಿ ಅಧಿಕಾರಿ ಮಾಹಿತಿ ಇಲ್ಲ. ಇದೆ ಸಾರ್ವಜನಿಕ ಅಧಿಕಾರಿ ಮತ್ತು ಪ್ರಥಮ ಮೇಲ್ಮನವಿ ಮಾಹಿತಿ ಹಕ್ಕು ಇದೆಯಲ್ಲ? ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 418B ಕಡ್ಡಾಯವಾಗಿ ಮಾಹಿತಿ ಪ್ರಕಟಿಸಿಲ್ಲ ಅಥವಾ ಕಡತ ಹಾಗೂ ಮಾಹಿತಿಯನ್ನು ಪಟ್ಟಿ ಮಾಡಿಲ್ಲ. ನಾನು ಹೇಳಿದ್ರೆ ಅದಿಲ್ಲ, ಅದು ಮಾಡಬೇಕು. ಆಮೇಲೆ ವಿವಿಧ ವಿಭಾಗಗಳ ಕೊಠಡಿ ನಾಮಫಲಕಗಳು ಇಲ್ಲ. ಅಂದ್ರೆ ಇದು ಅಧ್ಯಕ್ಷ ಸದಸ್ಯರ ರೂಮು, ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೊಠಡಿ, ಆ ಥರ ಇಲ್ಲಿ
ಸಿಬ್ಬಂದಿ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮಗಳ ಅಂದ್ರೆ ಡಿಸಿಗ್ನೇಷನ್ ಇಲ್ಲ ಇಲ್ಲ ಎಲ್ಲಿಲ್ಲ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಧರಿಸಿಲ್ಲ. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಅವರು ಧರಿಸಿಲ್ಲ. ನೀಡಿದ್ರು ಅವ್ರು ಧರಿಸಿಲ್ವಾ ಅಥವಾ ಅವರೇ ನೀವೇ ನೀಡಿಲ್ಲ? ನೀಡ್ಯಾರ ಅವ್ರು ಧರಿಸಿಲ್ಲ. ಅಂದ್ರೆ ನೀವು ನೀಡಿದನೋ ಅಥವಾ ನೀಡಿದ್ರು ಕೂಡ ನೀಡಿದ್ದನೇ ನೀಡ್ಯಾರ ಅವ್ರು ಧರಿಸಿಲ್ಲ.